I am a very strong believer in Karya Siddhi Anjanaya. So My mom always told me that the harder you work, the luckier you get. yes, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ walking is extremely important. ನಿಮ್ಮ ಡಯಟ್ ಪ್ಲಾನ್ ಏನು ಇತ್ತು ಅಂತ ಒಂಚೂರು ಶೇರ್ ಮಾಡ್ಕೋಬೋದಾ? Sure. ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ನಾವಿವತ್ತು ಟೊರೊಂಟೋದಲ್ಲಿ ಇದೀವಿ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಒಲವಿನ ಬಂಗಾರಿಗೆ, ಗೆಲುವಿನ ಸಿಂಗಾರಿಗೆ ವಂದನೆ ಅಂತ ಹೇಳೋ ಸಮಯ ಈಗ. ನಮ್ಮ ಬೆಂಗಳೂರಿನ ಹುಡುಗಿ, ಕನ್ನಡದ ಬೆಡಗಿ, ವಿಶ್ವ ಸುಂದರಿ, ಭುವನ ಸುಂದರಿ ಎಲ್ಲಾ ಸ್ಪರ್ಧೆಗಳಿರುತ್ತಲ್ವಾ. ಸೊ ನಮ್ಮ ಕೆನಡಾದ ಟೊರೊಂಟೋದಲ್ಲಿ ಮಿಸ್ ಟೊರೊಂಟೋ ಅವಾರ್ಡ್ ಅನ್ನ ತಗೊಂಡಿರುವಂತಹ ಬೆಡಗಿ, ನಮ್ಮ ಕನ್ನಡ ಹುಡುಗಿ ಸ್ಫೂರ್ತಿ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮಿಸ್ ಟೊರೊಂಟೋ 2025 ಸ್ಫೂರ್ತಿ ಶ್ರೀಧರ್ ಅವ್ರನ್ನ ಮಾತಾಡ್ಸೋಣ. ಸೊ ಅವರ ಗುಟ್ಟನ್ನ ತಿಳ್ಕೊಳ್ಳೋಣ. ಅವರ ಒಂದು ಸಾಧನೆಗೆ ನಾವೆಲ್ಲರೂ ಕೂಡ ಪ್ರಶಂಸೆನ ಮಾಡೋಣ. ಬನ್ನಿ, ಈ ಸುಂದರಿಯ ಸೌಂದರ್ಯನ ವರ್ಣಿಸೋಣ ಮತ್ತು ಅವರ ಜೊತೆ ಚರ್ಚೆ ಮಾಡಿಕೊಂಡು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಬನ್ನಿ ಮಾತಾಡೋಣ. ನಮಸ್ತೆ ಸ್ಫೂರ್ತಿ, Hi. ಹೇಗಿದ್ದೀರಾ? I'm good. ನೀವ್ ಹೇಗಿದ್ದೀರಾ? ಐ ಆಮ್ ಆಲ್ಸೋ ಡೂಯಿಂಗ್ ಗುಡ್. ಕಂಗ್ರ್ಯಾಚುಲೇಷನ್ಸ್. Thank you so ಐ much. ರಿಯಲಿ ಅಪ್ರಿಶಿಯೇಟ್ ನಿಮ್ಮ ಅಚೀವ್ಮೆಂಟು ಬಹು ದೊಡ್ಡದು. ಯಾಕಂದ್ರೆ ವೀಕ್ಷಕರೇ, ನಾ ಹೇಳ್ದ ಹಾಗೆ ನಮ್ಮ ಸುಂದರಿ, ಕೆನಡಾದ ಟೊರೊಂಟೋದ ಸುಂದರಿ ನೋಡಿ ರೆಡಿ ಆಗಿದ್ದಾರೆ. ಸೊ ಇವರಿಗೆ ನಾವು ಕನ್ನಡಿಗರು ಅಭಿನಂದನೆಯನ್ನ ಸಲ್ಲಿಸಬೇಕು. ನಮಗೆ ಹೆಮ್ಮೆ ಇದು. ಇವರನ್ನ ಗುರುತಿಸಿ ಇವರ ಜೊತೆ ಒಂದ್ ಸ್ವಲ್ಪ ಇವರ ಕ್ಷಣಗಳನ್ನ, ಮಧುರ ಕ್ಷಣಗಳನ್ನ ಹಂಚ್ಕೊಳ್ಳೋ ಒಂದು ಸುಸಂದರ್ಭ ಒದಗಿ ಬಂದಿದೆ ನಮ್ಮ ಚಾನಲ್ಗೆ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನೀವು ಕೂಡ ನೋಡಿರಬಹುದು. ಅಂಡ್ ನಮ್ಮ ಚಾನಲ್ ಅಲ್ಲಿ ವಿ ಆರ್ ಡೂಯಿಂಗ್ ಇನ್ ಅಂಡ್ ಅರೌಂಡ್ ಸಾಧಕರ ಸಂದರ್ಶನ. ಇಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಗೆ ಇವತ್ತು ಸುದಿನ. ಸೊ ನಿಮ್ಮನ್ನ ಟೊರೊಂಟೋ ಸುಂದರಿಯಾಗಿ ಈಗ ತಾನೇ ಒಂದು ಲಾಸ್ಟ್ 2 weeks ಹಿಂದೆ ನಿಮ್ಗೆ ಆನರ್ ಆಯ್ತು. ಸೊ ಈ ಒಂದು ಕ್ಷಣನ ನಾವು ನಮ್ಮ ಚಾನೆಲ್ ಮುಖೇನ ನಾವು ನಿಮ್ಗೆ ಅಭಿನಂದನೆಯನ್ನ ಕೊಡಬೇಕು ಅಂತ ಹೇಳಿ ನನ್ಗೆ ಖುಷಿಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ. ನೀವು ಕೂಡ ನನ್ಗೆ ತುಂಬಾನೇ ಹಾರ್ಟ್ಲಿ ವೆಲ್ಕಮ್ ಮಾಡಿ. ಸೊ ಯು ಗೇವ್ ಯುವರ್ ಟೈಮ್. ಸೊ ಐ ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂಡ್ ಯುವರ್ ಪೇಷನ್ಸ್. ಐ ನೋ ಯು ವಿಲ್ ಬಿ ವೆರಿ ಬಿಸಿ. ಸೊ ನಿಮ್ಗೆ ನಮ್ಮ ಚಾನೆಲ್ಗೆ, ನಮ್ಮ ಟೀಮ್ಗೆ ಸ್ವಾಗತ. Thank you so much. I'm Yes. so excited to be here. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಫೂರ್ತಿ ಅವರೇ, ನೀವು ಎಲ್ಲಿಯವರು ಅಂಡ್ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೇಗಾಯ್ತು ಅಂಡ್ ಕ್ವಾಲಿಫಿಕೇಶನ್ ಅಂಡ್ ಕೆನಡಾಗೆ ಯಾವಾಗ ಬಂದ್ರಿ ಅಂತ ಸ್ವಲ್ಪ ಒಂದು ಇಂಟ್ರಡಕ್ಷನ್ ಆಡಿಯನ್ಸ್ಗೆ ಕೊಡಕ್ಕಾಗತ್ತಾ ಅಂತ? Of course. Yes. ನಾನು ಹುಟ್ಟಿರೋದು ಬೆಂಗಳೂರಲ್ಲಿ. I was born in Bangalore. I moved to the US for my education. 9th standard ವರ್ಗೂ US ಅಲ್ಲಿದೆ. Wow. Then I went back to India for my high school and Wow. for my bachelor's in architecture. Oh. ರಾಮಯ್ಯಲ್ಲಿ ಓದಿರೋದು. Oh, very nice. MS Ramayali Bachelor's of Architecture ಮುಗಿಸಿ I moved to Canada 2.5 years ago. Oh, you are very new to Canada then. Relatively new. Right. I moved here for my master's in design. And I got my master's in OCAD University, Ontario College of Art and Design. Very good. Congratulations, Purti. So, right, ನನಗೆ ಇದು ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಯುವರ್ ಪ್ಯಾರೆಂಟ್ಸ್ ಆಸ್ ವೆಲ್ ಅಂಡ್ ನಮ್ಮ ಕನ್ನಡಿಗರಿಗೂ ಕೂಡ. ಸೊ ನೀವು ಟೊರೊಂಟೋ ಸುಂದರಿ, ಮಿಸ್ ಸುಂದರಿ ಟೊರಾಂಟೋ 2025 ಅಂತ ಕೇಳಲಿಕ್ಕೆನೆ ಎಷ್ಟು ಮಧುರವಾಗಿದೆ. ಅಂಡ್ ಈ ಕ್ಷಣ ನಿಮ್ಗೆ ಹೇಗನ್ಸುತ್ತೆ ಸ್ಫೂರ್ತಿ? To be frank, I'm very overwhelmed. Ashtu jana, like so many people that I don't even know, Yes. they are extending like a very warm greeting. Yes. And I've got tremendous amount of support. Wow. Ella kadeyindanu, back home in Bangalore, Yes. here in Toronto. Right. I have friends, Germany, Ireland, ella Wow, kadeyindanu. wow. I feel just so happy and so overwhelmed. Yes, you deserve it. Right? ಸೊ ಹೇಗಾಯ್ತು ನಿಮ್ಗೆ ಚಿಕ್ಕಂದಿನಿಂದ ಈ ಕಾಂಟೆಸ್ಟ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಾದ್ರು ಯು ಹ್ಯಾಡ್ ಅನ್ ಡಿಸೈರ್ ಇನ್ ಯು? ಹೇಗೆ ಇದು ಜಸ್ಟ್ ಬೈ ಚಾನ್ಸ್ ಯು ಗಾಟ್ ಅನ್ ಅಪರ್ಚುನಿಟಿ ಅಥವಾ ಅವಕಾಶಗಳು ಸಡನ್ ಆಗಿ ಸಿಕ್ಕಿದ ಅಥವಾ ನಿಮ್ಗೆ ಯು ವರ್ ರಿಯಲಿ ಪ್ರಿಪೇರಿಂಗ್ ಫಾರ್ ಇಟ್ ಅಂತನಾ? So the first pageant that I did was totally random. Bangalore al ಮಾಡಿದ್ದು actually. So my mom was like, pageant audition naditide in hogtya, if you're interested, come let's go anta. So randomly I went and that is the Miss South India Queen pageant. ವಾವ್. ಯಾವ ವರ್ಷದಲ್ಲಿ? 2019 ಓ ವೆರಿ ನೈಸ್. ಓಕೆ. So
I auditioned, I went, and ಗೆಲ್ಬೇಕು ಅಂತ I didn't have any hopes. It was the Yes. first time I was doing it. Yes. I just went in for the experience, and I was having so much fun. Actually, I found my bestest friends there, Wow. and Yeah. it was so much fun for me. Every event that we did there was Exactly. it was giving back to the community. It Kandita. was beauty with a cause. Wow. So Huh. I started off there. Tumba enjoy ಮಾಡ್ತಿದ್ದೆ. Then I made it to the finale. I was one of the finalists. Very nice. So actually ಏನಾಯ್ತು ಅಂದ್ರೆ I was contestant number 19. Okay. So they were like, okay, so now the winner is Miss South India Queen contestant number 19. ನಾನು ಅಲ್ಲಿ ಕ್ಲಾಪ್ ಮಾಡ್ತಾ ಇದ್ದೀನಿ. Wow. I was like, who won? ಸೊ ನಮ್ಮರನ್ನ ಕರೆದ್ರು So, ನಿಮ್ಗೆ yeah. ಕಂಗ್ರಾಚುಲೇಷನ್ಸ್ ನಿಮ್ಗೆ. ನೋಡಿ ಅಲ್ಲಿಂದಾನೇ ನಿಮ್ಮ Yeah. ಪಯಣ ಶುರುವಾಯ್ತು, ಸೌಂದರ್ಯ ಪಯಣ. Yeah. ರೈಟ್. ಸೊ ಸೊ ಅದಾದ್ಮೇಲೆ ಲೈಕ್ ಇಲ್ಲಿ ಹೇಗೆ ನಿಮ್ಗೆ ಈ ಕಾಂಟೆಸ್ಟ್ ಹೇಗೆ ಗೊತ್ತಾಯ್ತು? ಹೌ ಡಿಡ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಅಂತ? So il ಬಂದ್ಮೇಲೆ like it was a little bit of luck and a lot of hard work. ವಾವ್. Because ಓಕೆ. I found this competition. I was like, okay, I need to get back into it. Master's studies ಎಲ್ಲ ಮುಗ್ದಿತ್ತು. Right. And I was like, okay, time to get back into my passion. And I was just searching, and I came across Crown City Pageant. ವಾವ್. And they are the ones who host Miss, Okay. Ms. and Mrs. Competition. ಕಾಂಪಿಟೇಷನ್. So I spoke to Irina. She's the pageant director. There Wow. was like initial interview with though. We had like a Zoom meeting, and then I got a call back one day, and she's like, "Okay, you're selected. you're selected." ನಿಮ್ಮನ್ನ ಸೆಲೆಕ್ಟ್ ಮಾಡಿದಲ್ಲ, ಇನ್ ಯಾರಿಗೆ ಸೆಲೆಕ್ಟ್ ಮಾಡ್ತಾರೆ? Some of the questions they asked initial interview ali, Yes. like it's about your advocacy. What is the platform that you stand for? It's Okay. not just about beauty, but you need to have a meaning. Right. Need ಗೆದ್ರೆ, Huh. how will you use your platform? Exactly. That makes sense. Yeah. Uh-huh. So I'm advocating for mental health. Basically, let's Wow. normalize talking about depression. Oh. So she was very happy with what I wanted to give back to the community, and once I made it to the finalists, that's when the real competition began. Seriously, very curious. Yeah. Interesting ಅನ್ಸ್ತಾ ಇದೆ. ನೀವು you said like mental depression ಬಗ್ಗೆ you are very interested in doing it. Yes. So how come ಅದು ಹೆಂಗೆ ರಿಲೇಟ್ ಆಗ್ತಾ ಇದೆ ಅಂತ ನಾನು I'm very curious. ಅದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳಕ್ಕಾಗತ್ತಾ ಅಂತ? Of course. So basically, being a beauty queen doesn't just mean, you do your ramp walk and model shoots, and Correct. it's not just about that. Yes, yes. Ishtu, you have such a big platform, and you have the power to connect with so many people. Exactly. So what do you do with that platform? That's Yes. the most important Yes, thing. yes. So almost 70%. I'm not saying that adilla anta, that is always there. Yes. The ramp walking and the glitz and the Yes, yes. glamour. ಅದಕ್ಕೆ next ಬರ್ಬೇಕು ನಾನು. It's there, but it's about giving back to the community. Correct, exactly. So I chose the platform of mental health, making Wow. people aware of what it means to be depressed. Right. And my platform is called "It's Okay to Not Be Okay," because Okay. everybody goes through their own thing, and Yes. it's okay. It's totally Yes, okay. it's okay. And back home, where I come from, it's not normal to talk about depression. Correct. It's almost a taboo. Yes, ಇವಾಗ yes. ಅದ್ರ ಬಗ್ಗೆ ಮಾತಾಡಿದ್ರೆ Right. people get scared, like what is it? I don't know what you're talking about. Yes, yes. So I want to normalize it, Correct. especially as an immigrant woman in another country. Right. Let's talk about it. It's okay. Yes, exactly. So this was a really, really wonderful opportunity for me Very to nice. spread my message. So Very nice. Purti. So you told that ನಿಮ್ಗೆ Zoom calls ಬಂತು first. You had a conversation and later you got a call Yes. saying that you've been selected for the contest ಅಂತ. So ಈ ಯಾರಾದ್ರೂ ಈ ತರ ಕಾಲ್ ತಗೊಂಡ್ಮೇಲೆ selected ಅಂತ ಅವರಿಗೆ ಹೇಳಿದ್ಮೇಲೆ what are the preparation you should make from your end? Of course. So there are 4 main days. Oh. Those are we call it the pageant weekend, the finale weekend. Yes. So these 4 days ali bere events happen. Oh. So one of the days is like a photo shoot. It's the initial orientation, and we have a headshot, personality shot, and we have different type of shoots where we get photographed, Oh, okay. and those become like your faces for the judges and for the audience. So add on question to it. Of Different course. suits ಅಂತ ಅಂದಾಗ will they provide you the costumes or it will be your choice? ಅಥವಾ ನಿಮ್ದೇ ಓನ್ ಕಾಸ್ಟ್ಯೂಮ್ಸ್ ನ ತಗೊಂಡೋಗಿ you will perform,
or will they give a provision to? It's actually all done by us. So Oh. we get to choose our designers, we get to choose our makeup artists, Mhm. and that's another way I kind of wanted to bring up my platform, because Okay. I want to empower other women. So each and every single designer that I have connected with, each and every single makeup artist that I have worked with, Right. even the photographers, they're all immigrants that have moved to this country and they've started from scratch. They're all women's. They're all women. ವೀಕ್ಷಕರೇ So- ನೋಡಿ, ಇವರು ಏನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಅಂತ ನಾ ಕೇಳಿದಾಗ ಇವ್ರು ಹೇಳ್ತಾ ಇದಾರೆ, ನಾನು ಹೆಣ್ಣಾಗಿ, ನಾನು ಒಬ್ಳು ವಿಮೆನ್ ಆಗಿ ಬೆಳೆಯೋದಷ್ಟೇ ಮುಖ್ಯ ಅಲ್ಲ, ನನ್ನ ಸುತ್ತಮುತ್ತಲ ಇರುವಂತಹ ಎಲ್ಲಾ ಮಹಿಳೆಯರು ಕೂಡ ಮುಂದೆ ಬರ್ಬೇಕು ಅಂತ ಹೇಳಿ ಅವರಿಗೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲಾ ಪ್ಲಾಟ್ಫಾರ್ಮ್ಸ್, ಎಲ್ಲಾ ಪ್ರಾವಿಷನ್ಸ್ ಕೂಡ ಒಬ್ಬ ಮಹಿಳೆಯರಿಗೆನೆ ಕೊಟ್ಟು ಅವರಿಂದ ಸೇವೆಯನ್ನ ತಗೊಂಡು ಇವರು ಇವತ್ತು ಈ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ ಇವರ ಮುಗ್ಧತೆಗೆ, ಇವರ ಒಳ್ಳೆ ಗುಣಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ. ರೈಟ್, ಮೂವಿಂಗ್ ಆನ್. ಎಸ್, ಸೊ ಯು ಪ್ರಿಪೇರ್ಡ್ ಯುವರ್ ಸೆಲ್ಫ್, ಆ ತರ ಫೋಟೋ ಶೂಟ್ ಒಂದಿನ ಹಂಗೆ ಅಂತ. ಸೊ ಅದಕ್ಕೇನಾದ್ರೂ ನಿಮ್ಗೆ ಯು ಗೆಟ್ ಟ್ರೈನಿಂಗ್ ಫಾರ್ ದಟ್, ಆರ್ ಹೌ ಇಟ್ ಗೋಸ್ ಆನ್? So for the photo shoot specifically, training anta eniralla, Right. but our pageant director and coach, she was amazing. She hosted a few online webinars. She also hosted an in-person walking session. Oh. So preparation goskara, like from the team, from the Crown City pageant team itself, Right. they did have like guidelines, and they also hosted this amazing yoga session host madidru. Oh, wow. So all the contestants can be, zen. ಸೊ and calm. ಮೆಂಟಲಿ ಕಾಮ್ ಅಂಡ್ Yes. ಕಂಪೋಸ್ಡ್ ಆಗಿ ಮಾಡ್ಬೇಕು ಅಂತ. Yeah. ವೆರಿ ಇಂಟ್ರೆಸ್ಟಿಂಗ್ ಸ್ಫೂರ್ತಿ. ನನ್ಗೆ ಈ ಯೋಗ, ಈ ಮೆಂಟಲ್ ಹೆಲ್ತ್, ಇದೆಲ್ಲ ಬ್ಯೂಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಐ ಆಮ್ ಕ್ರಾಸಿಂಗ್ ರೈಟ್ ನೌ. ಸೊ ರೈಟ್, ಸೊ ನೀವು ಈ ಏನು ಫೋಟೋ ಶೂಟ್ಸ್ ನ ತಗೊಂಡ್ರಿ, ಕಾಸ್ಟ್ಯೂಮ್ಸ್ ನ ನೀವು ನಿಮ್ದೇ ಪ್ರಿಪರೇಷನ್ ಮಾಡ್ಕೊಂಡ್ರಿ, ಹೌ ಕಾನ್ಫಿಡೆಂಟ್ ವರ್ ಯು? ಸೊ ನಾನು ಎಲ್ಲರಿಗೂ ಇರತ್ತಲ್ವಾ, ಓ ನನ್ನ ಈ ಪ್ರಿಪರೇಷನ್ ನನ್ಗೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್, ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಇಟ್, ನಾನ್ ಬಿಟ್ಕೊಡಲ್ಲ ಅನ್ನೋ ರೀತಿನಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಮೆಂಟಲ್ ಪ್ರಿಪರೇಷನ್, ಆಸ್ ಯು ಆರ್ ಇನ್ ದಟ್ ಸೇಮ್ ಸ್ಟ್ರೀಮ್, ಮೆಂಟಲ್ ಪ್ರಿಪರೇಷನ್ ಸ್ಟೆಬಿಲಿಟಿ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ? So my mom always told me that the harder you work, the luckier you get. Yes. So I knew that if I'm gonna win, I need to put in my 100% effort. Wow. So mentally, I went into it thinking that I'm the winner. I'm gonna win it. Wow. And I'm a very big believer in manifestation and visualization. Wow. So the second I got the call, I was envisioning myself with the crown on my head, and I feel like that kind of gave me a lot of motivation in all the times where I'm like, oh, I'm sustaitu nanga aagta illa, but I was like, that moment, just picturing myself winning the crown kind of gave me the confidence I Wow. needed. So are you a spiritual person? Yes, I believe I am. Oh. At the end of the day, we don't know what spirituality truly Yes, is, right? yes, yes. None definition prakara, I do believe. ಸೊ ನೀವು ಈ ಟೊರಾಂಟೊ ಸುಂದರಿ ಆಗ್ಬೇಕಾದ್ರೆ ಯು ಪ್ರಿಪೇರ್ಡ್ ಯುವರ್ ಸೆಲ್ಫ್ ಅಂತ ಹೇಳಿದ್ರಿ. ಹೌ ಫಿಸಿಕಲ್ ಫಿಟ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಏನೇನೆಲ್ಲ ಕನ್ಸಿಡರ್ ಮಾಡ್ತಾರೆ ಒಂದು ಸುಂದರಿ ಅಂತ ಹೇಳಿ ಅವರಿಗೆ ಹಾನರ್ ಮಾಡ್ಬೇಕಾದ್ರೆ, ಕ್ರೌನ್ ಅನ್ನ ಇಟ್ಟು ಬ್ಯಾಂಡ್ ಅನ್ನ ಹಾಕ್ಬೇಕಾದ್ರೆ ಏನೇನೆಲ್ಲ ನಾವು ಫಿಟ್ ಆಗಿರ್ಬೇಕು ಅಂತ? So beauty is in the eye of the beholder. Yes. And what I love about Crown City pageant is not even once did they sort of pull somebody out. Oh, you're not in the correct shape. You're not in the correct size. Anta yaanu tagdhaklela. And that gave me a lot of motivation, because I'm not the skinniest girl, and that's okay. I'm proud of it. No, ನೀವು ನಮ್ಮ ಕನ್ನಡದ ಹುಡುಗಿ. You are very prettiest lady. You are okay. So it's I think nange personally it's about self confidence, Yes. about how you kind of want to portray yourself. Wow. Nan gym ಗೆ ಹೋಗ್ಬೇಕು or exercise ಮಾಡ್ಬೇಕು ಅಂತ I didn't restrain myself to a very very strict kind of diet. But one thing I did do, and I suggest everybody to do it, is cut off sugar. Cutting off sugar makes a huge difference, guys. Wow. And I'm an advocate for that. Wow. ಸಕ್ಕರೆ ಫುಲ್ ಕಮ್ಮಿ ಮಾಡಿದೆ, ಬಟ್ ವಿನ್ ಆಗಿದ್ದಿನ ಒಂದ್ ಫುಲ್ ಬಿಗ್ ಚಾಕ್ಲೇಟ್ ಕೇಕ್ ಸ್ಲೈಸ್ ಕೊಂಡು ತಿಂದಿದ್ದೀನಿ. ಓ ವೆರಿ ನೈಸ್. ನೆಕ್ಸ್ಟ್ ನಾನು ಅದಕ್ಕೆ ಬರ್ತಾ ಇದ್ದೆ, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ ತಿಳ್ಕೋಬೇಕು, ಆಡಿಯನ್ಸ್ಗೆ ಕೇಳ್ಬೇಕು ಅಂತ. ರೈಟ್. ಸೊ ಈಗ ಯೂಶುವಲ್ ಆಗಿ ಇಂಡಿಯಾದಲ್ಲಿ ಕಾಂಟೆಸ್ಟ್ ಗಳು, ವಿಶ್ವ ಸುಂದರಿ ಆಗ್ಲಿ, ಭುವನ ಸುಂದರಿ ಕಾಂಟೆಸ್ಟ್ ಗಳು ಮಾಡ್ಬೇಕಾದ್ರೆ
ಈ ರ್ಯಾಂಪ್ ವಾಕ್, ಕ್ಯಾಟ್ ವಾಕ್ಸ್ ಅಂತೆಲ್ಲ ಮಾಡ್ತಾರೆ. ಸೊ ಹೌ ವೆಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ವಾಕ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಿದ್ರೆ ಹೆಂಗೆ ಪ್ರಿಪೇರ್ ಆಗಿದ್ರಿ ನೀವು ಅದಕ್ಕೆ ಅಂತ? Walking is extremely important. Okay. That is something like you should be able to carry yourself. Like when you wear heels hakondaga, Okay. The basics gotirbeku. Right. But the best part is it's something that anybody can learn. Okay. It's anybody, if you have the confidence and if you are comfortable, you can pick it up. ಸೊ ಹೀಲ್ಸ್ ಅಂದಾಗ ವೆರ್ ಯು ವೇರಿಂಗ್ ಪಾಯಿಂಟೆಡ್ ಹೀಲ್ಸ್ ಅಥವಾ ಲೈಕ್ ನಿಮ್ ಚಾಯ್ಸ್ ಏನಾದ್ರು ಕೊಡ್ತಾರಾ ಹೀಲ್ಸ್ ಹಾಕೊಳಕ್ಕೆ ಅಥವಾ? ಅವ್ರು ಸ್ಪೆಸಿಫಿಕ್ ಆಗಿ ಹೇಳಲ್ಲ ಎಕ್ಸಾಕ್ಟ್ಲಿ ಈ ತರ ಇರ್ಬೇಕು ಅಂತ, ಬಟ್ ಯು ನೀಡ್ ಟು ಹ್ಯಾವ್ ಹೀಲ್ಸ್. ಸೊ ಐ ಹ್ಯಾಡ್ 6-inch stilettos. ಸೊ ನೀವು ಕೂಡ ಹೈಟ್ ಇದ್ದೀರಾ, ನಿಮ್ಗೆ ಐ ಕುಡಂಟ್ ಇಮ್ಯಾಜಿನ್ ಇನ್ನ 6-inch ಹೀಲ್ಸ್ ಆದ್ರೆ how high you would be. Of course you are high. Yeah, it was actually I think it just comes with practice. Yes. There was nano Miss South India Queen pageant madbekadre. Again, I'm very grateful to Pradeep sir who gave me the opportunity. Wow. Pageant madbekadre. I had a coach. I had an amazing coach, and her name is Sushmita Nair. Wow. And Sushmita ma'am was the one who taught me how to walk. She taught me in 2019, and I still carry over everything that she taught me into my walk today. Wow. But at the end of the day, it's just confidence and it's just practice. Yes, to be very interesting concept ನೀವು ಹೇಳ್ತಾ ಇರೋದು. ಕೋಚ್ ಇದ್ರು ನಿಮ್ಗೆ ಕೋಚಿಂಗ್ ಕೊಟ್ರು ಅಂತ. ಜಸ್ಟ್ ಕೆನ್ ಯು ಸೇ ಇನ್ ಅ ಬ್ರೀಫರ್ ವೇ ಲೈಕ್ ಕೋಚಿಂಗ್ ಏನೇನು ಕೊಡ್ತಾರೆ ಅಲ್ಲಿ, ವಾಟ್ ಆಲ್ ದೇ ಟೀಚ್ ಯು ಅಂತ? So a pageant coach is somebody who basically grooms you. Wow. They'll tell you, okay, this is how you need to speak, this is what you can say, this is what you cannot say. Wow. This is how you should be able to present yourself. At the end of the day, it is about you. You have to be yourself. Right. But ಸ್ವಲ್ಪ fine tune ಮಾಡ್ತಾರೆ. Wow. So and they'll give you, tips and tricks. Okay. There's a interview round actually. That's also a very important part of So the pageant. interview ನಲ್ಲಿ if you won't make it, you are not in ತರಾನು ಇದೆಯಾ? I won't say you're not in, but it definitely makes a difference in your scoring. So Wow. it's all a scoring system, and the interview is a very big chunk of it. Wow. So interview ಅಂತಂದಾಗ ನಾರ್ಮಲಿ ಕಾರ್ಪೊರೇಟ್ ಇಂಟರ್ವ್ಯೂ ವಾಟ್ ಜನರಲ್ ಇಮೇಜ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಂಗೆ ವಿಲ್ ಬಿ ಅ ಪ್ಯಾನಲ್ ಇಂಟರ್ವ್ಯೂ, 4 ಜನ ಇರ್ತಾರೆ, ಸೊ ದೇ ವಿಲ್ ಅಸೆಸ್ ಯುವರ್ ಟ್ಯಾಲೆಂಟ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಇಲ್ಲಿ ಹೇಗಾಗತ್ತೆ ಇಂಟರ್ವ್ಯೂ That's ಅಂದ್ರೆ? exactly right. Wow. That's exactly the same thing. Same thing? Yeah, I Oh. walked into a room, 4 jana idru. They were all amazing queens. We had Mrs. Jamaica, we had Miss World, Nova Cosmo. Wow. We had 4 amazing, very talented queens who had a lot of experience in this industry. Oh. And it's the same intimidation, same structure. ಒಳಗಡೆ ಹೋಗಿ ಕೂತ್ಕೋತೀವಿ and they ask So, you questions. Butterflies ಇತ್ತ ನಿಮ್ಗೆ? I was a little bit nervous, but to be honest, I was prepared. So I went in like it was a conversation, not an interrogation. ಸೊ ಎಷ್ಟೊತ್ತು ಇತ್ತು ಆ ತರ ಕಾನ್ವರ್ಸೇಷನ್? I was in and out by between 10 to 12 minutes. ವಾವ್. ಸೊ ಏನೇನ್ ಕ್ವಶನ್ಸ್ ಕೇಳಿದ್ರು ಅಂತ ಏನಾದ್ರು ಒಂಚೂರು ಹೇಳಕ್ಕಾಗತ್ತಾ? I think they asked me to introduce myself. Wow. First ಎಲ್ಲಾರ್ಗೂ ಕೇಳ್ತಾರೆ. Yes, And yes. in the beginning only ನಾನು ಹೇಳ್ದೆ I came prepared for this ಅಂತ. We had a good laugh. They asked me about my platform. Yes. ನಾನು ಏನೇನ್ ಮಾಡಿದ್ದೀನಿ already to Yes. advocate for my platform. Yes. What is my plan for the future? So I really like this question because Yes, usually I was go throwing ಈ ಜನರಲಿ ನಾವು ಯೂಶಲಿ ಯಾವುದಕ್ಕೂ ಐ ಗೋ ಡೈರೆಕ್ಟ್ಲಿ ಅಂಡ್ ಟಾಕ್ ಟು ಪೀಪಲ್, ಬಟ್ ನಿಮ್ಮ ವಿಷಯದಲ್ಲಿ ಹ್ಯಾವ್ ಟು ಗೋ ಥ್ರೂ ಡೂ ಅ ರಿಸರ್ಚ್ ಅಂದಾಗ ದ ಸೇಮ್ ಕ್ವೆಶನ್ ಐ ಕೇಮ್ ಟು ನೋ ಪಾಡ್ಕಾಸ್ಟ್ ಮಾಡುವಾಗ ಮಿಸ್ ಯೂನಿವರ್ಸ್ ಆಗ್ಲಿ, ಮಿಸ್ ವರ್ಲ್ಡ್ ಅಲ್ಲಾಗ್ಲಿ, ಮಿಸ್ ಯಾರೇ ಆ ಕಾಂಟೆಸ್ಟ್ ನ ವಿನ್ ಮಾಡೋರ್ಗೆ ಮೇನ್ ಆಗಿ ನೀವು ಹೇಳಿರೋ ಕ್ವಶನ್ ಕೇಳ್ತಾರೆ ಅಂತ. ಸೊ ಐ ವಾಸ್ ಅಬೌಟ್ ಟು ಆಸ್ಕ್ ಯು, brought me the concept. Yes. So our actually ಕೇಳ್ದಾಗ I had 4 printouts ready to go. Wow. This is my plan of action. ನಾನು ಗೆದ್ರೆ this month I'm going to do this month I'm going to do this ಅಂತ ನೀಟಾಗಿ I had everything organized and planned. So I handed it to them. I said, see, you make me the queen. I already have a plan. ವಾವ್. ಸಿ ಅದೇ ನಮ್ ಕನ್ನಡ ಹುಡುಗಿ, ನಮ್ ಕನ್ನಡಿಗರು ಎಲ್ಲದಕ್ಕೂ ಸಿದ್ಧರಾಗಿರ್ತಾರೆ. ಸೊ ನಾವು ಪ್ಲಾನ್ ಇಲ್ದಲೆ ಮುಂದೆ ಹೆಜ್ಜೆ ಇಡೋದೇ ಇಲ್ಲ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ. ಸೊ ಈ ಸೌಂದರ್ಯ ಅಂದ್ರೆ ಹೆಣ್ಣಿಗೆ ದೈಹಿಕ ಸೌಂದರ್ಯ, ಮಾನಸಿಕ ಸೌಂದರ್ಯ, ಸೊ ಇನ್ನರ್ ಅಂಡ್ ಔಟರ್ ಲುಕ್ ಎರಡೂ ಕೂಡ ಇಟ್ ಶುಡ್ ಬಿ ಗುಡ್ ಅಂತಾರೆ. ಸೊ ಈ ಒಂದು ಒಳ್ಳೆ ಬಾಡಿ ಫಿಟ್ನೆಸ್ ನ ಮಾಡೋದಕ್ಕೆ ನಿಮ್ಮ ಡಯಟ್ ಪ್ಲಾನ್ ಏನು ಇತ್ತು ಅಂತ ಒಂಚೂರು ಶೇರ್ ಮಾಡ್ಕೋಬೋದಾ? Sure. So
I think one thing that I can suggest everybody to eat is Yeah. salads. Salads. Nan first India liddaga, Mm. I used to be like, "Yara tintare, this is like rabbit food. Nangantu agalla. I cannot eat salads." ನಮ್ಗೆ ಬಾಳೆ ಎಲೆ ಭೋಜನ ಮಾಡೋ ಅಭ್ಯಾಸ. And I love ghee. Nam tuppa andre Yes. I love ghee so Yeah. much. Mhm. Elladukku tuppa hakotini. And then I was like, il bandadmele, this whole concept of salad changed for me. Because wow. there's so many different ways to make it, and that's so underrated. Wow. So healthy agi but whole like filling food andre the best salad I'll tell you. Lettuce, chickpeas, 1 can of chickpeas, black beans, tomatoes, onions, salt, pepper, maybe a dash of dressing, whatever dressing Yes, you yes. like. On those of your choices. Yeah. And the best part is you add corn chips on top. Hapla tara and corn chips na I crush it and I put it on top. Wow. And it's so filling and it gives me so much of energy. Yes, yes. The corn will increase the oxygen level in the body ಅಂತ ಕೇಳ್ಪಟ್ಟಿದ್ದೀನಿ. Right, that's good. What you mentioned. It's a very quick fix. And this new concept kaltideni meal prepping anta. Oh wow. I think you can meal prep these salads and they're good for 4-5 days if you're on the run kelsak hogtidre or even if you're a student. Right, right. So right. salads, if not salads, then eat whatever you want. Just try to eat clean. Yes. So this is what ಈ weight reduction ಆಗಿರ್ಬೋದು ಅಥವಾ fitness ಆಗಿರ್ಬೋದು. You do exercise apart from that, yoga ಅಥವಾ ಏನಾದ್ರೂ do you practice anything? I try to. ನಿಜ ಹೇಳ್ಬೇಕಂದ್ರೆ ನಾನು ಜಿಮ್ಗೆ ಹೋಗಿ ತುಂಬಾ ತಿಂಗಳಾಯ್ತು. Seriously? But no, I should. I know I should, but I just like walking. I like walking outside. Yes. I try to get some steps in. If I'm not walking, I love to dance. Wow. Avaga friends jate, you know, TikTok videos and reels is our go-to time pass. Correct. So, you know, do your best and once in a while it's okay to have your cheat meal. That's what I suggest. Right. ಇದಿಷ್ಟು physical fitness ನ ಬಗ್ಗೆ ಆದ್ರೆ the skin outlook of your skin and the good complexion ಆಗಿರ್ಬೋದು, protection of your skin ಆಗಿರ್ಬೋದು, what all the measures you take care of that ಅಂತ? I care about my skin. I used to have very, very bad skin a few years ago. Wow. But I think drinking up to 3 liters of water, that changes everything. I think horgade eshte ene hachkondruno, if you don't cleanse the inside of your body, it does not make any difference. Toxins ಎಲ್ಲ flush out ಆಗ್ಬೇಕು ಅಂತೀರಿ. 100%. Okay. So ಎಷ್ಟು ದಿನಕ್ಕೆ ನೀವು ಅಷ್ಟು 3 liters ಕುಡಿತೀರಿ ನೀರು? Yes, 3 liters. ನಂದೊಂದು ದೊಡ್ಡ ವಾಟರ್ ಬಾಟಲ್ ಇದೆ, ಎಲ್ಲೋದ್ರೂ ಅದು ತಗೊಂಡು ಹೋಗ್ತೀನಿ. That gallon water bottle. Right. So water, and then if not, try to drink juice, liquids, fresh juice. That also makes a lot of difference. Skincare. Another thing that I do is I wash my face with very cold water. Oh, okay. I think that's been making a difference because Canada is such a cold country. Yes, I was about to ask you. ಕೆನಡಾ ಅಂತ ಒಂದು ಹವಾಮಾನ ಈ ತರ ತುಂಬಾ ಚಳಿ ಇರುವಂತಹ ಪ್ರದೇಶ ಇದು. ಇಲ್ಲಿ ನೀವು ಬಿಸಿನೀರ್ ಮುಟ್ಟದಲ್ಲೇ ಬದುಕಕ್ ಆಗಲ್ಲ ಅಂತೀವಿ ನಾವು. ಸೊ ನೀವು ತಣ್ಣೀರಲ್ಲಿ ಮುಖ ತೊಳಿತೀರಾ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನನಗೆ. ಕುಡಿಬೇಕಾದ್ರೆ hot water, but face wash very cold water. It refreshes your skin. It makes it more supple and firm. Wow. So, and hot water, I think it makes your skin very dry. So try to avoid hot water, warm water. Right. So, right. ಈ ಕಾಂಟೆಸ್ಟ್ ಯಾವತ್ತಾಗಿದ್ದು ಅಂಡ್ ಎಷ್ಟು ಜನ ಇದ್ರು ನಿಮ್ ಜೊತೆ co-participants and ನಿಮ್ಗೆ ಅದ್ರ ಬಗ್ಗೆ ಒಂಚೂರು ಹೇಳಿ, ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಮಾತಾಡೋಣ. Sure. So the finale was on March 2nd. Wow. It went on for 4 days. Feb 27th, 28th, March 1st and March 2nd. 4 ದಿನ ಏನು ಇರತ್ತೆ? 4 ದಿನನೂ ಕಾಂಪಿಟೇಷನ್ಸ್ ಇರತ್ತಾ? ಬೇರೆ we had different events. Okay. First day was the headshot, orientation. Second day workshops ittu. They had like a mental health wellness expert come in. We had an art therapy session. Wow. We had a makeup artist come in. Wow. Third day interview ittu, and we had like an evening sort of not ball gown, like a fun night. Right, fun night ತರ. And the fourth day was the main day, and that's when we had the talent round. We had the final ramp walk with our evening gowns. Oh, okay. And we also had a question round on stage. It's the same, ivaga Miss Universe agli, Miss World agli, like the same
sort of hierarchy. Right. We had the same thing here. Wow. So stage mel hogi, the last question we had to pick from a bowl, and then so it was a lot of fun. ಈಗ ನೀವು ಲಕ್ಕಿ ಅಂತ ಲಕ್ ಹೇಗೆ ಮ್ಯಾಟರ್ ಆಗುತ್ತೆ ಅಂತ ನನ್ಗೆ ಈಗ ಅನಿಸ್ತಾ ಇದೆ, ನಿಮ್ಗೆ ಯಾವ ಕ್ವಶನ್ ಬರುತ್ತೆ ಅಲ್ವಾ? ರೈಟ್. Yeah. ಸೊ ಎಷ್ಟ್ ಜನ ಇದ್ರು ನಿಮ್ಗೆ ಈ ಪಾರ್ಟಿಸಿಪೆಂಟ್ಸ್ ನಿಮ್ ಜೊತೆ? Start adaga there were about 15 or 15, 20, one. and then ella eliminate agi the total, like the end finalists were there were five finalists. ಸೊ ಈ on 4 stage. ದಿನ ಏನು ಹೋಸ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡೇ ಬೈ ಡೇ ಎಲಿಮಿನೇಷನ್ ಇರತ್ತಾ ಅಥವಾ Munchane before, so the finalists are the ones who can come to the actual event. ಓಕೆ? So they also take into consideration ivaga tumba long adre it'll be boring for the audience. Right, ಹೌದು. So before the finale even started, ella concise madi, like we were good to go with 5 finalists for the miss category. So it was like very systematic and all refined, like ella compact 5 finalists. ರೈಟ್. 5 ಫೈನಲಿಸ್ಟ್ ನಮ್ ಭಾರತದವ್ರು ಇನ್ಯಾರಾದ್ರೂ ಇದ್ರ ನಿಮ್ ಜೊತೆ ಕಾಂಪೀಟ್ ಮಾಡೋದಕ್ಕೆ, ಅಥವಾ ಭಾರತದಿಂದ ಕರ್ನಾಟಕದಿಂದ ನೀವೊಬ್ರೇನೆ ರೆಪ್ರೆಸೆಂಟ್ ಮಾಡಿದ್ದು ಅಂತೀರಿ? Actually none category, miss category ali it was just me. So sweet. We are very proud. Thank you. ರೈಟ್. ರೈಟ್. ಸೊ ಕಾಂಪಿಟೇಷನ್ ಏನೋ ಆಯ್ತು. ಸೊ ಕ್ವಶನ್ ಪಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಕ್ವಶನ್ ಬಂದಿತ್ತು ನಿಮ್ಗೆ ಅಂತ? My question was, what is the biggest issue that women face in the world today? ವಾವ್. And how would you kind of tackle it? ಸೊ So ನಿಮ್ಮ ಉತ್ತರ? I said, I think low self-esteem is the biggest issue that women face today. Perfect. Yes. And how we can tackle it is by understanding that whether you like filters or no, you don't like filters, it shouldn't matter. Right, Because beauty is all about what's on the inside. Right. Inner beauty is what defines who you truly are. Yes. So even if you want to wear makeup, that's okay. And even if you don't, that's also okay. So inner beauty and self-confidence starts inwards. You have to Right. start looking inwards and not outwards, and that's how you can tackle low ವಾವ್, self-esteem. ಸೋ ಸ್ವೀಟ್. ಎಷ್ಟು ಚೆನ್ನಾಗಿ ನೀವು ವಿವರ ಕೊಟ್ಬಿಟ್ರಿ. ನಿಮ್ಗೆ ರೈಟ್ ಕ್ವಶನ್ ಬಂದಿತ್ತು ಅನ್ಕೋತೀನಿ ನಾನು. ಸೊ ಆಡಿಯನ್ಸ್ ಬೇರೆಯವ್ರಿಗೂ ಅಲ್ಲಿ ಹೋಯ್ತಾ ಅಲ್ಲಿ ಕೂರ್ಲಿಕ್ಕೆ, ಅಥವಾ ಓನ್ಲಿ ಫ್ಯೂ ರಿಸ್ಟ್ರಿಕ್ಟೆಡ್ ಪೀಪಲ್ ಆತರ ಟಿಕೆಟ್ಸ್ ಮೊದ್ಲೇ ಅಲಾಟ್ ಮಾಡಿ ಆತರ ಏನಾದ್ರು ಇತ್ತಾ ಅಲ್ಲಿ ಅಂತ? So it was open to the public, but it was a ticketed event. ಓಕೆ. So there were entire hall ali they had a set number of tickets, I think 150 tickets or something like that. Wow. But you could bring your friends, anybody who wanted to come view could ರೈಟ್. ಇಟ್ ವಾಸ್ ಲೈಕ್ ಲೈವ್ ಸ್ಟ್ರೀಮ್ ಇತ್ತಾ ಏನಾದ್ರು? ಈಗ ನಿಮ್ಮ ಪ್ಯಾರೆಂಟ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಲ್ಲಿಂದಾನೇ ಕುತ್ಕೊಂಡು ಇಲ್ಲಿ ವಾಚ್ ಮಾಡೋ ಹಾಗೆ ಏನಾದ್ರು ಪ್ರಾವಿಷನ್ಸ್ ಇತ್ತಾ? Unfortunately no, that was not there. Live stream irilla. Huh. But they had a videographer tape the whole thing. Okay. We had a photographer, videographer, and they captured all the amazing moments. And ಆಮೇಲೆ ನಮ್ಗೆ ಕಳ್ಸ್ಕೊಟ್ರು, like, they ರೈಟ್. sent us. ರೈಟ್. ಸೊ ಅದ ನಿಮ್ಮನ್ನ ಸೆಲೆಕ್ಟ್ ಆಗಿದ್ದೀರಾ ಅಂತ ಅನೌನ್ಸ್ ಮಾಡೋ ತನಕ ನಿಮ್ಮ ಮನ್ಸಿನಲ್ಲಿ ಹೆಂಗ್ ಅನ್ನಿಸ್ತಾ ಇತ್ತು? ಆಫ್ಟರ್ ಅ ರ್ಯಾಂಪ್ ವಾಕ್, ಆಫ್ಟರ್ ಆನ್ಸರಿಂಗ್ ಫಾರ್ ದ ಕ್ವೆಶ್ಚನ್ ವಾಟ್ ದೇ ಆಸ್ಕ್ಡ್ ಯು, ಎಲ್ಲ ಆಗಿ ಯು ಆಲ್ 5 stand together in the stage and they finally announce the winner. ಸೊ ಆ ಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? I was actually very nervous. Wow. I was a little scared because all of the other contestants, they did a fantastic job. Wow. I think they were given the finalist title for a reason. Tumba chennagi madidru. And I was like, I've given it my best. Gedre, okay. If not also, it's completely okay. And I was convincing myself. Yes. It's okay. It's okay. So ಪೊಟೆನ್ಶಿಯಾಲಿಟಿ ಅಂತ ಬಂದಾಗ ನಿಮ್ಮಲ್ಲಿ ಏನ್ ಸ್ಟ್ರಾಂಗ್ನೆಸ್ ಇತ್ತು? ಲೈಕ್ ಇಂಥದ್ದೇ ಅವರು ಮೇನ್ ಆಗಿ ಕನ್ಸಿಡರ್ ಮಾಡ್ತಾರೆ ಜಜ್ಮೆಂಟ್ ಅಲ್ಲಿ. ಸೊ ಐ ಆಮ್ ಗುಡ್ ಟು ದಟ್ ಅಂದಾಗ ಅಂತ ಯಾವ ಕ್ರೈಟೀರಿಯಾ ನೀವು ಅನ್ಕೊಂಡಿದ್ರಿ ಅಂತ? I think interview for me was what I had confidence in, because horgade bandaga I was happy. I was not scared. I was not scared. Yes. I was not worried. I thought to myself, oh, this ನಾನು daily ಮಾಡ್ಬೋದಲ್ವಾ? Okay, it was so nice. ಅದು ಸಮುದ್ರದಲ್ಲಿ ಇಳಿಯೋ ತನಕನೇ ಆಳದ ಭಯ ಇರತ್ತೆ, ಇಳಿದ್ಮೇಲೆ ಈಜು ಬಂದ್ಬಿಡತ್ತೆ ಅಂತ. ರೈಟ್. ಸೊ ಸೊ ಅದಾದ್ಮೇಲೆ ದೇ ಅನೌನ್ಸ್ ಅಂಡ್ ದೇ ವಿಲ್ ಗಿವ್ ಅಗೇನ್ ಅ ಮೈಕ್ ಟು ಟಾಕ್ ಟು ಯು ಅಬೌಟ್ ಹೌ ಡು ಯು ಫೀಲ್ ಅಂತ. ನೀವು ಅವತ್ತು ಏನ್ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತ ಕೇಳೋ ಆಸೆ ನನ್ಗೆ. So they actually that moment I still remember it. They'll tell you the first runner and the first runner and the winner. Ibru ಹೆಸರನ್ನ announce ಮಾಡ್ತಾರೆ. ಯಾರು ನೆಕ್ಸ್ಟ್ her name ರನ್ನರ್? is Trinell. ಓಕೆ. So ಫ್ರಮ್? she's from Toronto.
I'm not sure what her roots are from, but Okay. she's from Toronto. Wow, She's wow, from here. wow. So they announced, and we have to hold hands, and we kind of have to look at each other. Typical like pageant videos, YouTube alla release. Yes. It was exactly like that. Wow. We were holding each other's hands, and I actually prayed. I closed my eyes and I prayed. Very shivering. So I prayed. I am a very strong believer in Karya Siddhi Anjanaya. So I was actually at Shlokana. I said it once to myself, and I looked at her and I smiled, and you know, I squeezed her hand and I was like, "It's okay, you know, neen agili, naan agili." Winning, anything is participation is very Yeah. important. ಭಾಗವಹಿಸೋದು ತುಂಬಾ ಮುಖ್ಯ. Win ಆಗೋದು next stage. So they lifted your hand. Right? Yeah, and then they announced her name as the first runners, so that's when I knew. Yes. So, adadmele they after her crowning is done, they put on my crown and they said, you can have your first walk as the queen. Wow. So I did my walk, and ಎಷ್ಟು ನಿಮಿಷದಿತ್ತದು ವಾಕ್ ಅರೌಂಡ್? it was just about 1 minute. 1 minute, okay. One end of the stage to the other. Right. And then ಗೆದ್ದಾಗಿದ ತಕ್ಷಣ the first thing I did was I ನಮಸ್ಕಾರ ಮಾಡಿದೆ, because I wanted to be thankful. ಅವತ್ ಟ್ರೆಡಿಷನ್ ಅಮ್ಮ, ನೀವು ನಮ್ಮ ಹುಡುಗಿ ನಮಸ್ಕಾರ ಆದ್ರೆ ಮೊದ್ಲು ಬರುತ್ತೆ. ಸೊ ನೋಡಿ, ನಮ್ ಕನ್ನಡದವರು, ನಮ್ಮ ಕನ್ನಡ ಬೆಡಗಿಯವರು, ಸೊ ಎಲ್ಲೇ ಹೋಗ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅದು ಎಲ್ಲಿಯೂ ಕೂಡ ಕಾಪಾಡತ್ತೆ ಅನ್ನೋದಕ್ಕೆ ಕಾರ್ಯ ಸಿದ್ಧಿ ಆಂಜನೇಯನ ರಕ್ಷೆ ನಿಮ್ಗಿದೆ. ರೈಟ್. ಸೊ ಯಾರಾದ್ರೂ ನೆಕ್ಸ್ಟ್ ನೀವು ವಿನ್ನರ್ ಆಗಿ ಅನೌನ್ಸ್ ಮಾಡಿದ್ರಿ, ದೆನ್ ನಿಮ್ಮ ಪೇರೆಂಟ್ಸ್ ಆಬ್ವಿಯಸ್ಲಿ ಕಾಲ್ ಮಾಡಿರ್ತೀರಾ. ಸೊ ಹೌ ವಾಸ್ ಯುವರ್ ಪೇರೆಂಟ್ಸ್ ಫಸ್ಟ್ ರಿಯಾಕ್ಷನ್? ಇದನ್ನ ಕೇಳಿದ ತಕ್ಷಣನೇ ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ನನ್ನ ಫಸ್ಟ್ ಕಾಲ್ ಆಕ್ಚುಲಿ ಇಟ್ ವೆಂಟ್ ಟು ಮೈ ಮಾಮ್, ಬಟ್ ನನ್ನ ಅಮ್ಮಂಗೆ ಹೆದರ್ಸಕ್ ಇಷ್ಟ ಇಲ್ಲ, ಬಿಕಾಸ್ ದ ಟೈಮಿಂಗ್ ದಟ್ ಐ ಕಾಲ್, ಯು ನೋ, ದೇ ಗೆಟ್ panicky. ಅಲ್ಲಿ ರಾತ್ರಿ ಇಲ್ಲಿ ಬೆಳಗ್ಗೆ ಇದ್ದಾಗ. So I didn't want to scare her, but I called my best friends actually. Yeah, Sneha, Akshita, Bhavna anta iದ್ದಾರೆ. They're my bestest friends in the whole world. Wow. And ಅವ್ರು ಯಾವಾಗ ಕಾಲ್ ಮಾಡಿದ್ರು ಫಸ್ಟ್ ಎಷ್ಟೇ ಲೇಟ್ ಆಗಿದ್ರು ಪಿಕ್ ಮಾಡ್ತಾರೆ. Wow. So they picked up the call, and I did not even talk. Camera na itara madde. They came to know that Sneha picked up, and she was laughing, and she's like, "Gottittu bidu, okay, you deserve it." And they were very confident enough ಅಲ್ಲ. So ಆಮೇಲೆ you spoke to your mom ಬೆಳಗ್ಗೆ ಆದ್ಮೇಲೆ. Yes, I spoke, and they were very happy. I'm so blessed with the most amazing support system back home. Yes. So they were very, very happy, and you know, Ajji kuda, she was like, "Nan gottittu." So it was a very heartwarming moment for Very me. cool, very cool. We feel very proud of you. Thank you. Obviously. Right. So ಯಾರಾದ್ರೂ ಈ ಕಾಂಟೆಸ್ಟ್ ನ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದಾದ್ರೆ, ಇಂಡಿಯಾದಲ್ಲೇ ಆಗ್ಲಿ, ಇವಾಗ ಇಂಡಿಯಾದ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗಿದೆ, ಸೊ ಇಲ್ಲೇ ಆಗ್ಲಿ, ಏನ್ ಹೇಳಕ್ಕೆ ಅವರಿಗೆ ಇನ್ಪುಟ್ಸ್ ಏನ್ ಕೊಡ್ತೀರಾ ನಿಮ್ ಕಡೆಯಿಂದ ಅಂತ? I would say that have faith in yourself first. Have confidence in yourself. Wow. Yaar ene heludruno, don't take it to your head. If you want it, you are ready to put in the hard work, you're disciplined, that's all you need. Anybody can win it. Even if you don't have experience, even if you feel you're not the most beautiful, it's okay. You can do it, but you should have discipline. You should have faith in yourself. ರೈಟ್. That's all I would like. ನೀವು ಬಿಫೋರ್ ವಿ ಸ್ಪೋಕ್ ಶುಗರ್ ಕಟ್ ಅಂತ ಹೇಳಿದ್ರಿ ಅಲ್ವಾ? ಸೊ ನೀವು ಅದನ್ನ ಈ ಕಾಂಟೆಸ್ಟ್ ಅನ್ನ ಅಟೆಂಡ್ ಮಾಡುವಾಗ ಅಲ್ಲಿ ತನಕನೂ ನೀವು ಶುಗರ್ ಕಟ್ ಮಾಡಿದ್ರಾ, ಅಥವಾ ಲೈಕ್ ಈವನ್ ನೌ ಯು ಆರ್ ಕಟಿಂಗ್ ದ ಶುಗರ್ ಅಂತನಾ? ನಾನ್ ಜಾನ್ ಫಸ್ಟ್ ಸ್ಟಾರ್ಟ್ ಮಾಡಿದೆ, ಕಾಂಪಿಟೇಷನ್ ಮುಗಿಯೋವರೆಗೂ ರಿಲಿಜಿಯಸ್ಲಿ ಫಾಲೋ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಐ ಹ್ಯಾವ್ ಬಿನ್ ಸ್ಲಿಪ್ಪಿಂಗ್ ಅಪ್. Right. But I have nationals coming up, so I need to prepare. This is the last, actually today is the last day. Wow. ಮತ್ತೆ ನಾಳೆಯಿಂದ back to no sugar. ವೆರಿ ನೈಸ್. ಸೊ ನಾನು ನೆಕ್ಸ್ಟ್ ಕ್ವಶನ್ ಅದೇ ಕೇಳೋಣ ಅಂತಿದ್ದೆ. ರೈಟ್, ಈಗ ನೀವು ನಿಮ್ಗೇನೋ ಹಾನರ್ ಆಯ್ತು, ವೆರಿ ಹ್ಯಾಪಿ ಮೊಮೆಂಟ್, ಎಲ್ಲರ ಹತ್ರನು ನಮ್ಗೆ ಖುಷಿ, ಅಂಡ್ ಎಲ್ಲರಿಗೂ ಶೇರ್ ಮಾಡಿದ್ರಿ, more responsibilities coming up ಅಂತ. ಸೊ ಯೂಶುವಲ್ ಆಗಿ ಇಂಡಿಯಾದಲ್ಲಿ ಈ ಹಾನರ್ ಆದ್ಮೇಲೆ they'll get more projects and they'll be busy ಅಂತ. ಸೊ ನಿಮ್ಗೆ ಇಲ್ಲಿ ಯಾವ ತರ ಪ್ರಾಜೆಕ್ಟ್ಸ್ ಸಿಗುತ್ತೆ? ಹೌ ಕಮ್ ಯು ಆರ್ ಬಿಸಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ, ಮತ್ತೆ ವಾಟ್ ಆರ್ ಯುವರ್ ಪ್ಲಾನ್ಸ್ ಅಂತ ತಿಳ್ಕೊಳ್ಳೋಣ ಅಂತ. So I've been getting few different projects. Yes. But to be honest, ನನ್ನ project ಸಿಗ್ತಾ ಇರೋದು is not like in the modeling industry at all. Okay. It's not at all like in that stream, fashion industry ಅಲ್ಲ. Right. The
opportunities I've been getting are actually more to do with empowering women, volunteer opportunities. I've been given this chance to, you know, give back to the community. ವಾವ್ So ಆ ತರ recognize ಆಗ್ತಿದ್ದೀನಿ, and I couldn't be happier. I feel that's why I wanted to do this. So I've been so grateful. ರೈಟ್ Of course, I'm very interested in getting into the fashion industry. As Wow. every Right. girl's Yes, yes, dream. they dream, right, right. So I think that at Bharat, it will come all in its own time. I'm not chasing, I'm attracting. So, Obviously, it will come. yeah, In the crossing, it will come, right? Yeah. ಸೊ ನೀವು ನಿಮ್ಗೆ ಅವಾರ್ಡ್ ಹಾನರ್ ಆದಾಗ ಮಿಸ್ ಟೊರಾಂಟೋ ಅಂತ ಯೂಶುವಲಿ ಮೀಡಿಯಾಸ್ ವಿಲ್ ಬಿ ದರ್, ನ್ಯೂಸು ಚಾನೆಲ್ಸ್ ಎಲ್ಲ ಇರ್ತಾರೆ. ಸೊ ಇಂಡಿಯಾದಲ್ಲಾದ್ರೆ ನಮ್ ಕನ್ನಡ ಚಾನೆಲ್ಸ್ ಅಂತೂ ಇದೇ ಇರತ್ತೆ. Yeah. ಸೊ ದೇ ವಾಂಟ್ ಹಿಟ್ ನ್ಯೂಸ್ ಫಸ್ಟ್ ಅಂತ ಹೇಳಿ. ಸೊ ಮೇ ಬಿ ಆರ್ ಮಿಸ್ಸಿಂಗ್ ಇಟ್ ಕನ್ನಡ ಚಾನೆಲ್ಸ್, ಬಟ್ ವಿ ಆರ್ ಮೇಕಿಂಗ್ ಇಟ್ ಟ್ರೂ ಅಂತ ಹೇಳಿ. Thank you. ಸೊ ರೈಟ್, ಯಾವ್ಯಾವ ಚಾನೆಲ್ಸ್ ಇತ್ತು, ಮೀಡಿಯಾದವ್ರು ಯಾರ್ಯಾರು ಬಂದಿದ್ರು, ಅಂಡ್ ವಾಟ್ ಡಿಡ್ ಯು ಸ್ಪೋಕ್ ಟು ದೆಮ್ ಅಂತ? So it was a closed event. It was a private event. Right. So live streaming ತರ ಇರ್ಲಿಲ್ಲ. But the Crown City pageant has lined me up with a few different networks to speak with. Wow. So it will happen in Munde. At that location specifically, since it was exclusive, they did not allow anybody to come in and interview. We had like a private photographer and a videographer for the event. Going forward, I'm looking forward to speaking with fingers crossed Right. with a few different networks. So adadaga I will definitely let you know. ಡೆಫಿನೆಟ್ಲಿ ರೈಟ್. ಈಗ ಕೊಲಾಬರೇಷನ್ಸ್ ಅಥವಾ ಇನ್ನೇನಾದ್ರು ಸ್ಪಾನ್ಸರ್ಶಿಪ್ಸ್ ಎಲ್ಲ ಬರುತ್ತೆ ನಿಮ್ಗೆ, ನಮ್ಗೆ ಇದನ್ನ ವರ್ಕ್ ಮಾಡ್ಕೊಡಿ ಅಂತ. ಸೊ ಹೌ ಓಪನ್ ಆರ್ ಯು ಫಾರ್ ದಟ್ ಅಂತ? I take everything that I can do. Like I'm never this is too small for me, this is too big for me ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. Yes. So I'm open to any sponsorships, I'm open to any collaborations. And the best part is I do it because I enjoy doing it. ನಾನು ಕೆಲಸ ತರ ನೋಡಲ್ಲ. I love it. I love being in front of the camera. Very nice. I thoroughly enjoy it. So I've been taking it very, very well. And a lot of makeup artists have reached out to me and they've said, "Ee tara style try madbeku. This is something very crazy. Are you up for it?" I'm like, "Sure. Let's do it. Let's ಎಸ್, ವೆರಿ ಕ್ಯೂರಿಯಸ್. ಈಗ ನೀವು ಆ ಟಾಪಿಕ್ ತಂದ್ರಿ, ಮೇಕಪ್ ಆರ್ಟಿಸ್ಟ್ ಗಳು ನಿಮ್ಗೆ ಸಜೆಷನ್ಸ್ ಕೊಡ್ತಾ ಇದ್ರು, ಈ ತರ ಮಾಡಿ ಆ ತರ ಮಾಡಿ ಅಂತ. ಸೊ ಎಷ್ಟೋ ಪ್ರಾಡಕ್ಟ್ಸ್ ಗಳು ಕಾಸ್ಮೆಟಿಕ್ಸ್ ಇರುತ್ತೆ. ಸೊ ನಿಮ್ಗೆ ಅದು ಸ್ಕಿನ್ನಿಗೆ ಓಕೆ ಆಗತ್ತಾ ಇಲ್ವಾ ಅಂತ ಹೌ ಡಿಡ್ ಯು ಕಮ್ ಟು ನೋ ಪರ್ಫಾರ್ಮ್ ಮಾಡಕ್ಕೆ ಮುಂಚೆ ಪ್ರಿಪೇರ್ ಮಾಡುವಾಗ? So the thing that I do is I prep my skin before the makeup, before I go to the makeup artist. Wow. So what that helps is an already barrier create ಮಾಡಿರ್ತೀನಿ between my skin and the products that they are using. So when you do things like that, it reduces the chances of having allergic reactions Yes. or whatever. Yes. Also, I try not to be a problem for other people. A low maintenance as possible, because I can't go up to them and say, "Nan ide product use ಮಾಡ್ತೀನಿ, ನನಗೆ ಇದೇ apply ಮಾಡಿ," because I can't do that, right? Right. So the best that I can do is I prep my skin. I have a very thick layer of moisturizer on to create a barrier between the products they're using and my skin. And that's more than enough usually. ರೈಟ್. ಸೊ ನೀವು ಇದನ್ನ ಪಾರ್ಟಿಸಿಪೇಟ್ ಮಾಡಕ್ ಮುಂಚೆ, ಈ ಇವೆಂಟ್ ನ ಪಾರ್ಟಿಸಿಪೇಟ್ ಮಾಡಕ್ ಮುಂಚೆ, ದೇ ಆಸ್ಕ್ ಎನಿ ಪರ್ಸನಲ್ ಇನ್ಫಾರ್ಮೇಶನ್ ಅಬೌಟ್ ಯು ಆರ್ ಎನಿ ಡಾಕ್ಯುಮೆಂಟ್ಸ್ ರಿಲೇಟೆಡ್, ನಿಮ್ಮ ಇಲ್ಲಿ ಸ್ಟೇಟಸ್ ಏನಿದೆ, any information they grab from you? Yes, they do check. They do a thorough background check, like criminal records, and they make sure of all of that. They do ask me of my status, which I have to provide. But ಇಂಡಿಯಾದಲ್ಲಿ ಹೆಂಗಾಗ್ತಿತ್ತು ಅಂತ? ಇಂಡಿಯಾದಲ್ಲೂ ಯು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಇಲ್ಲೇನೋ ಬ್ಯಾಕ್ ಗ್ರೌಂಡ್ ಚೆಕ್ ಆತರ ಎಲ್ಲ ಮಾಡ್ತಾ ಇದ್ರು. ಇಂಡಿಯಾದಲ್ಲಿ ನಿಮ್ಗೆ ಯಾವ ರೀತಿ ಏನಾದ್ರು? Indially, I don't think they did a background check. They asked me for my of course, like identification, like Aadhaar card, adala keltare. Right. But I feel the check that they had here was more thorough. Wow. To make sure, like, of course, I shouldn't be a criminal or I should not have anything. So ನಿಮ್ಗೆ ಏನಾದ್ರು ಇಷ್ಟು ಪೇ ಮಾಡ್ಬೇಕು ಈ ತರ ಏನಾದ್ರು ಇತ್ತಾ? So I only had to pay once I was considered a finalist. So only once I made it and I was sure that, you know, I'm going to be a part of it, they asked us to pay. Until then, like, starting ali, there were around 15 people. All of the rounds and all of the free to participate. So nimge next national level ge participate ಮಾಡಬೇಕು ಅಂತ ಇದೆಯಾ objective? 100%. It is one of my duties as Miss Toronto. It is in my contract that I will be representing Miss Canada. Definitely, we wish the same. So like ನೀವು ಏನ್ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ಕೋತೀರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ?
I need to start again from zero. I need to find an amazing designer. Yes. I need to start by looking for really, really good makeup artists. Anybody who wants to come on board, like I need to kind of shortlist them and figure that out. ಡೆಫಿನೆಟ್ಲಿ. Adbitre, the team itself is going to be providing me with a pageant coach ವಾವ್. who I'll be having, I think, for 6 to 8 sessions ರೈಟ್. until the nationals, and they will kind of be giving me everything I need. ಹೌ ವಿಲ್ ಯು ಮ್ಯಾನೇಜ್ ದ ಟೈಮ್? ನಿಮ್ಗೆ ಯು ವರ್ಕ್ ಫಾರ್ I do work, yes. ರೈಟ್. ಸೊ ಅದನ್ನು ಇದನ್ನು ಬ್ಯಾಲೆನ್ಸಿಂಗ್ ಇಸ್ ಇಟ್ Um, ಓಕೆ? yeah, of course. It's not balancing for me because I love it. Yeah. ನೀವು ಆಸೆಯಿಂದ ಇಚ್ಛಾನುಸಾರವಾಗಿ ಮಾಡುವಂತ ಕೆಲಸ ಆಗಿರೋದ್ರಿಂದ ಇದು ಕಷ್ಟ ಅಂತ ಅನ್ಸಲ್ಲ ನಿಮ್ಗೆ? Yeah, it's something that I love doing. I don't look at it like work. So balance andre, like I try to have it after 5 p.m. because Monday to Friday 9 to 5 I work. Right. So weekdays andre after 5, or else weekends I'm completely free. ಡೆಫಿನೆಟ್ಲಿ. Yeah, I have a very supportive partner, so who you know, who takes care of everything Right. when I need to do this, Right. and then vice versa. ಸೊ ಇಫ್ ಯು ಹ್ಯಾವ್ ಬೀನ್ ಹಾನರ್ಡ್ ಇದನ್ ಬಿಟ್ಟು ಬೇರೆ ಯಾವ್ದ್ರಲ್ಲಾದ್ರೂ ನಿಮ್ಗೆ ಅವಾರ್ಡ್ಸ್ ಏನಾದ್ರೂ ಬಂದಿದ್ರೆ ಯು ಕ್ಯಾನ್ ಫ್ರೀ ಟು ಶೇರ್ ಟು ವ್ಯೂವರ್ಸ್. Like I was Miss South India Queen 2019. Adbitre, and besides this, I think I was such a bookworm. Academics ali salpa jasti. ಸೂಪರ್ ಸೂಪರ್. ಎಸ್. So I topped my college second PU ali, like with what do you say, 97, 98, 99, 100. ಇವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೇಕಾ ನಂಗೆ ಗೊತ್ತಿಲ್ಲ. I don't know, that was years ago. Yes, but you deserve it, and congratulations for you for you. your achievement in academical and in this field too. Thank you Right? so much. So overall, Spurti, wonderful conversation. Thank Right? you. Oh, I remembered one thing that is recent accomplishment. Yes. My thesis project, actually, master's design ali, it got a lot of recognition because what I created was modular emergency pods that can be used in places of crisis for women. Wow. So, women who give birth, actually. Okay. So that was my entire thesis project, where I kind of researched different ways to put together modular pods, different materials that I can use, and these pods were basically for women who were pregnant, like ivaga disaster prone regions agirli, Yes. or even wildfires, like out west, Right, what's happening in Canada. Right. So these pods are able to be put together and like disassembled Right. on location. Wow. So that got good amount of recognition. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ನಿಮ್ಮ Thank you. ರಿಸರ್ಚ್ ನೋಡಿ ಯಾವ ಫೀಲ್ಡ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿ. ಸೊ ರೈಟ್, ಎಲ್ಲ ಸಾಧಕರಿಗೂ ಕೊನೆಯದಾಗಿ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಸ್ಫೂರ್ತಿ? I'm so happy. Thank Thank you. you so much. Thank you. I feel so blessed, actually. Nija ಹೇಳ್ಬೇಕಂದ್ರೆ, like I was complaining to so many of my friends, I'm ಕನ್ನಡದವರು ಜಾಸ್ತಿ ಜನ ಗೊತ್ತಿಲ್ಲ ಇಲ್ಲಿ ಅಂತ. And when you reached out to me, I was like, oh my God, God is answering my prayers. ಡೆಫಿನೆಟ್ಲಿ. ರೈಟ್. ಸೊ ನಮ್ಗೆ ಹೆಮ್ಮೆ ಸ್ಫೂರ್ತಿ, ನಮ್ಮ ಕನ್ನಡತಿ ನೀವು, ನಮ್ಮ ಕನ್ನಡ ಬೆಂಗಳೂರಿನ ಬೆಡಗಿ ನೀವು. ಸೊ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ನಾನ್ ಕಾಯ್ತಾ ಇದ್ದೆ, ಯಾಕಂದ್ರೆ ಇದು ಒಳ್ಳೆ ನಮ್ಗೆ ಸಂದರ್ಭ ನಮ್ಗೆ, ನಮ್ಮ ಚಾನಲ್ಗೆ. ಸೊ ನೀವು ನಂಬಿರುವಂತಹ ಕಾರ್ಯಸಿದ್ಧಿ ಆಂಜನೇಯನಲ್ಲಿ ಬೇಡ್ಕೋತೇನೆ, ನಿಮ್ಮ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗಿ ನೆರವೇರ್ಲಿ. ನಿಮ್ಮ ನ್ಯಾಷನಲ್ ಲೆವೆಲ್ ಒಂದು ಡ್ರೀಮ್ ಇದೆಯಲ್ಲ, ಅದನ್ನು ಕೂಡ ನೀವು ರೀಚ್ ಮಾಡಿ. ಅಂಡ್ ನಿಮ್ಮ ಪ್ರೊಫೆಷನಲ್ ಅಂಡ್ ಇನ್ ದಿಸ್ ವೇ, I wish you all the best and good luck for your future. Thank you so much. Thank you, Spurtima. Thank you.